ಆ ದಿನ ರಾತ್ರಿ 2 ಗಂಟೆ ಸುಮಾರಿಗೆ ಶರುಗೆ ಎಚ್ಚರವಾಗಿತ್ತು. ರಮೇಶ್ ತನ್ನ ಪಕ್ಕದಲ್ಲಿ ಇಲ್ಲದೇ ಇರುವುದನ್ನು ಗಮನಿಸಿ ಅವನನ್ನು ಹುಡುಕಿ ಹೊರಬಂದಳು. ಆಗ ಮೇಲ್ಛಾವಣಿಯ ಕೋಣೆಯಲ್ಲಿ ದೀಪ ಉರಿಯುತ್ತಿತ್ತು. ಆಕೆ ಅಲ್ಲಿಗೆ ಬಂದಾಗ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಆದ್ದರಿಂದ ವಾಪಸ್ ಬಂದು ಮಲಗಿದಳು. ಆದರೆ ಆಕೆಗೆ ನಿದ್ರೆ ಬರಲಿಲ್ಲ. ಮರುದಿನ ಶರು ಮತ್ತೊಮ್ಮೆ ಆ ಕೋಣೆಯ ಬಳಿ ಹೋದಾಗ ಬಾಗಿಲನ್ನು ಹೊರಗಿನಿಂದ ಲಾಕ್ ಆಗಿರುವುದನ್ನು ನೋಡಿದಳು. ಮರುದಿನ ಬೆಳಿಗ್ಗೆ ರಮೇಶ್ ಹೊರಗೆ ಗಾರ್ಡನ್ನಲ್ಲಿ ಟೀ ಕುಡಿಯುತ್ತಿದ್ದಾಗ ಶರು ಅಡುಗೆ ಮನೆಯಲ್ಲಿದ್ದ ಅನಿತಾ ಬಳಿ ಹೋಗಿ ಮೇಲಿರುವ ಕೋಣೆಗೆ ಬೀಗ ಹಾಕಿರುವುದು ಯಾಕೆ ಎಂದು ವಿಚಾರಿಸುತ್ತಾಳೆ. ಅನಿತಾ, ನನಗೆ ಗೊತ್ತಿಲ್ಲ ಅತ್ತಿಗೆ. ನಾನಿಲ್ಲಿ ಬಂದಾಗಿನಿಂದಲೂ ಆ ಬಾಗಿಲು ಮುಚ್ಚಿಯೇ ಇರುತ್ತದೆ. ಅದರ ಕೀ ಅಣ್ಣನ ಬಳಿಯೇ ಇರುತ್ತದೆ. ಅವರು ಮಾತ್ರ ಆ ಕೋಣೆಗೆ ಹೋಗಿರುವುದನ್ನು ನಾನು ನೋಡಿದ್ದೇನೆ. ಅದನ್ನು ಸ್ವಚ್ಛಗೊಳಿಸುತ್ತೇನೆ ಎಂದು ಕೇಳಿದಾಗಲೂ ಆತ ಆ ಕೋಣೆಗೆ ಹೋಗುವ ಅಗತ್ಯವಿಲ್ಲ ಎಂದೇ ಹೇಳಿದರು ಎಂದಳು. ಇದನ್ನು ಕೇಳಿ ಶರು ಇನ್ನೂ ಚಿಂತಿತಳಾದಳು. ಮುಚ್ಚಿದ ಬಾಗಿಲಿನ ರಹಸ್ಯವೇನು ಎಂದು ಯೋಚಿಸತೊಡಗಿದಳು.